ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಾವಿವಾಗ 21ನೇ ಶತಮಾನದಲ್ಲಿ ಬದುಕಾಕತ್ತೀವಿ. ಹೆಚ್ಚು ಕಡಿಮೆ 21ನೇ ಶತಮಾನದ ಅರ್ಧವನ್ನ ನಾವು ದಾಟಿದೀವಿ ಇವಾಗ. ಆದ್ರೂ ಕೂಡ ಒಂದು ವಿಷಯಕ್ಕಾಗಿ ಇವತ್ತಿನವರೆಗೂ ನಮ್ಮಲ್ಲಿ ಹೋರಾಟ ನಡೆಯಕತ್ತೈತಿ. ಯಾವ ವಿಷಯ ಅಂತಂದ್ರ ಸಮಾನತೆ. ನಮಗೆ ಯಾರಿಗೂ ಇಲ್ಲಿವರೆಗೂ ನಾವು ಅನ್ಕೊಂಡ ರೀತಿಯಾದ ಸಮಾನತೆ ಸಿಕ್ಕಿಲ್ಲ. ಅದೆಲ್ಲರ ಮನಸ್ಸಿನಲ್ಲೂ ಒಂದು ಅಳುಕೈತಿ. ಮೀಸಲಾತಿ ಕಡೆಗೆ ಸಮಾನತೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ನಾವು ಮೀಸಲಾತಿ ಅನ್ನಾದ್ರೂ ಕೊಡ್ರಿ ಅನ್ನುವಂತಹ ಹಂತಕ್ಕ ನಾವ್ ಇವಾಗ ಬಂದ್ ನಿಂತೀವಿ. ಅದು ಮೀಸಲಾತಿ ಹೆಂಗ್ ಆಗತೈತ್ರಿ ಅಂತಂದ್ರೆ ಯಾರ್ಯಾರು ಪ್ರಮುಖರು ಇರ್ತಾರ ಅವ್ರು ಮಾತ್ರ ಮೀಸಲಾತಿಯನ್ನ ಪಡ್ಕೋತಾರ, ಎಲ್ಲರಿಗೂ ಅದು ಸಿಗಾಕತ್ತಿಲ್ಲ. ಆದ್ರೆ ನಾವು ಮೀಸಲಾತಿಗಷ್ಟೇ ಸೀಮಿತವಾಗಿರ್ಬೇಕಾ, ಮೀಸಲಾತಿಗಷ್ಟೇ ಮೀಸಲಾಗಿರ್ಬೇಕಾ? ನಾವು ಎಲ್ಲರಂತೆ ಮನುಷ್ಯರಲ್ಲ. ನಾವು ಕೂಡ ಎಲ್ಲರಲ್ಲಿ ಇರ್ತಕ್ಕಂಥ ಜ್ಞಾನ ವ್ಯಕ್ತಿತ್ವ ನಮ್ಮಲ್ಲಿ ಐತಿ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡೋದು ಸಾಮಾನ್ಯ. ಆದ್ರೆ ಇದಕ್ಕೆ ಇವಾಗ ಯಾರು ಉತ್ತರ ಕೊಡಂಗಿಲ್ಲ. ಯಾಕಂದ್ರ ಇವಾಗ ಉತ್ತರ ಕೊಡುವಂತ ಮನಸ್ಥಿತಿ ಯಾರಲ್ಲೂ ಇಲ್ಲ. ಇದಕ್ಕೆ ಉತ್ತರ ಹುಡುಕ್ಬೇಕು ಅಂತಂದ್ರೆ ನಾವು ಮತ್ತೆ 12ನೇ ಶತಮಾನಕ್ಕೆ ಹೋಗ್ಬೇಕಾಗ್ತತಿ. 900 ಶತಮಾನಗಳ ಹಿಂದೆ ನಾವು ಹೋಗ್ಬೇಕಾಗ್ತತಿ. ನಾವು ಅನ್ಕೋಬಹುದು ಈಗ ಇಷ್ಟೆಲ್ಲ ನಾವು ಎಜುಕೇಟೆಡ್ ಅದೀವಿ, ಗ್ರಾಜುಯೇಟೆಡ್ ಅದೀವಿ, ಫಸ್ಟ್ ಕಂಪ್ಯೂಟರ್ ಯುಗ ಅಂತ ಕರಿತಿದ್ರು. ಇವಾಗ ಕಂಪ್ಯೂಟರ್ ಯುಗ ಹೋಯ್ತು, 4G 5G ಯುಗ ಬಂದೈತಿ, ಎಲ್ಲ ಸ್ಪೀಡ್ ಐತಿ, ಬೆರಳಂಚಿನಲ್ಲಿ ನಮ್ಮ ಎಲ್ಲ ಕೆಲಸಗಳಾಗ್ತಾವು. ಈಗಿನ ಪ್ರಶ್ನೆಗಳಿಗೆ ಉತ್ತರ ಹುಡುಕಕ್ಕೆ ನಾವು 900 ವರ್ಷಗಳ ಹಿಂದೆ ಹೋಗ್ಬೇಕಾ ಅಂತ ನಮಗ್ ಅನ್ನಿಸ್ಬೋದು. ಹೌದು, ಇದು ಖಂಡಿತವಾಗ್ಲೂ ಸಾಧ್ಯ ಐತಿ. ಯಾಕಂತಂದ್ರ ನಮ್ಮ ಈಗಿನ ಸಮಸ್ಯೆಗಳಿಗೆ ಅವಾಗ್ಲೇ ಉತ್ತರವನ್ನ ಬರೆದಿಟ್ಟು ಹೋಗಿದ್ದಾರೆ ಶರಣರು. ಒಬ್ಬ ವ್ಯಕ್ತಿ ಈ ಜಗತ್ತಿನೊಳಗ ಬರ್ತಾರ, ಹುಟ್ಟತಾರ, ಅವರು ಎಲ್ಲರನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಹುಟ್ಟಿದಂತವ್ರು, ಬೇರೆ ಯಾರು ಅಲ್ಲ, ಅವರು ಗುರು ಬಸವಣ್ಣನವರು ಅಂತ ನಾವು ಹೇಳ್ಬೋದು. ಅವರು ಇವತ್ತಿಗೂ ನಾವು ಅವ್ರನ್ನ ಏನಂತ ಕರಿತೀವಿ ಅಂತಂದ್ರೆ ವಿಶ್ವಗುರು ಬಸವಣ್ಣ ಅಂತ ಕರಿತೀವಿ. ಸುಮ್ನೆ ಎಲ್ರು ವಿಶ್ವಗುರು ಬಸವಣ್ಣ ಅಂತ ಕರೆಯಂಗಿಲ್ಲ. ಯಾಕಂತಂದ್ರ ಅವರಲ್ಲಿ ವಿಶ್ವಕ್ಕೆ ಗುರುವಾಗಂತಹ ವ್ಯಕ್ತಿತ್ವ ಇದ್ದಿದ್ದಕ್ಕೆ ಮಾತ್ರ ಅವರು ವಿಶ್ವಗುರು ಅಂತ ಅನ್ಸ್ಕೋತಾರ. ಅವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಕೇವಲ ಒಂದು 3ರಿಂದ 4 ಸಾಲಿನ ವಚನದಲ್ಲಿ ಅವರು ವಿಶ್ವಕ್ಕೆ ಸಮಾನತೆಯನ್ನ ಕೊಟ್ಟು ಹೋಗ್ಬಿಡ್ತಾರೆ. ಯಾಕಂತಂದ್ರ ಅವ್ರು ಹಂಗ ಬದುಕಿದ್ರು. ಇವತ್ತಿಗೂ ಅವರ ವಚನಗಳು, ಅವರ ಆಚಾರಗಳು, ವಿಚಾರಗಳು ಯಾಕೆ ನಮ್ಮ ಮನಸ್ಸಿನೊಳಗ ಇಷ್ಟು ಚಂದ ಇದಾವ, ಯಾಕೆ ಅವರೆಲ್ಲರ ಹೃದಯದೊಳಗ ವಿರಾಜಮಾನವಾಗಿ ಬೆಳಗಕತ್ತಾರಂತಂದ್ರ ಅವರು ನಡೆದಂಗ ನುಡಿದ್ರು, ನುಡ್ದಂಗ ನಡೆದ್ರು. ಇದಕ್ಕೆ ಶರಣರೇ ಸಾಟಿ ಆಗ್ತಾರ. ಬೇರೆ ಯಾರನ್ನು ನಾವು ಅವ್ರಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರ ಅವರು ಯಾವ ರೀತಿ ಆಲೋಚನೆಯನ್ನ ಮಾಡ್ತಾ ಇದ್ರು ಆ ರೀತಿ ಬದುಕ್ತಾ ಇದ್ರು, ಯಾವ ರೀತಿ ಬದುಕ್ತಾ ಇದ್ರು ಅದೇ ಆಲೋಚನೆಯನ್ನ ಮಾಡ್ತಾ ಇದ್ರು. ಬರೀ ಆಲೋಚನೆಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ, ಬರೀ ತಮ್ಮ ವೈಯಕ್ತಿಕ ಬದುಕಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ, ಎಲ್ಲಾ ರೀತಿಯಾದ ಆಚರಣೆಗಳನ್ನ ಅವರು ಜಾರಿಗೆ ತಗೊಂಡ್ ಬರ್ತಾರೆ. ನಾವಿವಾಗ ಹೆಂಗಾಗೈತಿ ಅಂದ್ರೆ ಎಲ್ಲರೂ ಎಜುಕೇಟೆಡ್ ಆಗಕತ್ತೀವಿ. ಎಲ್ಲಾ ಸಮುದಾಯದವರು, ಎಲ್ಲಾ ಜಾತಿ ಮತ ಪಂಥದವರು ನಾವ್ ಏನ್ ಮಾಡಾಕತ್ತೀವಿ, ಎಜುಕೇಟೆಡ್ ಆಗತ್ತೀವಿ. ಸರ್ವೇ ಸಾಮಾನ್ಯವಾಗಿ ಡಿಗ್ರಿ ಅಂತೂ ಕಾಮನ್ ಕ್ವಾಲಿಫಿಕೇಶನ್ ಆಗ್ಬಿಟ್ಟೈತೆ ಎಲ್ಲರಿಗೂ. ಆದ್ರೂ ಕೂಡ ನಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗಾಕತ್ತಿಲ್ಲ. ಆದ್ರೆ ಇವಾಗೂ ಈಗಿನ ಪರಿಸ್ಥಿತಿಗೆ ನಾವು 900 ವರ್ಷಗಳ ಹಿಂದೆ ಹೋಗಿ ಕಂಪೇರ್ ಮಾಡ್ರೆ ಅವಾಗಿನ ಪರಿಸ್ಥಿತಿ ಎಷ್ಟು ಕ್ರಿಟಿಕಲ್ ಇರಬಹುದು. ನಾವು ನೋಡಿದೀವಿ, ಪಿಕ್ಚರ್ಗಳಾಗ ನೋಡಿದೀವಿ, ಇತಿಹಾಸದಾಗ ಓದಿದೀವಿ, ಕೇಳಿದೀವಿ, ಅವರ ಒಂದು ಜೀವನ ಚರಿತ್ರೆಗಳನ್ನ ನಾವು ಕಂಡುಕೊಂಡಿವಿ, ನೋಡಿದೀವಿ. ಗೊತ್ತಾಗ್ತತಿ ನಮ್ಗ. ಈಗಿನ ಪರಿಸ್ಥಿತಿಯು ಆಗಿನ ಪರಿಸ್ಥಿತಿಗೂ ಕಂಪೇರ್ ಮಾಡ್ರೆ ಬಹಳ ಕ್ರಿಟಿಕಲ್ ಇತ್ತು, ಬಹಳ ದುಸ್ತರ ಇತ್ತು. ಆ ರೀತಿಯಾದ ಜನರನ್ನ ಅವ್ರು ಏನ್ ಮಾಡ್ತಿದ್ರು, ಪ್ರಾಣಿಗಳಿಗಿನ ನಿಕೃಷ್ಟವಾಗಿ ನೋಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಗುರು ಬಸವಣ್ಣನವರು ಇವನಾರವ 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 ಎಂದೆನಿಸದಿರಯ್ಯ ಅಂತ ಒಂದು ಸರಳವಾಗಿ ಒಂದು ವಚನವನ್ನ ಬರೀತಾರಂತಂದ್ರ ಅವರ ಮನಸ್ಥಿತಿ ಎಷ್ಟು ಗಟ್ಟಿಮುಟ್ಟಾಗಿರ್ಬೇಕು, ಅವರ ಒಂದು ದಾಢ್ಯತೆ ಎಷ್ಟು ಬಹುಮುಖ್ಯವಾಗಿರ್ಬೇಕು. ಯಾಕಂತಂದ್ರ ಬರೀ ಒಂದು ವಚನ ಬರೆದಿಟ್ಟು ಹೋಗಿಲ್ಲ. ಅವ್ರು ಯಾವ ರೀತಿ ವಚನಗಳನ್ನ ಬರೀತಾರಲ್ಲ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅವ್ರೇನ್ ಮಾಡ್ತಾರೆ, ಹಂತ ಹಂತವಾಗಿ ಆಚರಣೆಗೆ ತರ್ಕೊಂತ ಹೋಗ್ತಾರೆ. ಈ ಎಲ್ಲಾ ಆಚರಣೆ ಇತ್ತು ಅನ್ನೋದಕ್ಕೆ ನಮಗ ಮುಖ್ಯ ಉದಾಹರಣೆ ಯಾವ್ದಾಗ್ತದ್ರಿ ಅಂತಂದ್ರೆ ಅನುಭವ ಮಂಟಪ ಆಗ್ತತಿ. ಅವರು ಪ್ರಧಾನ ಮಂತ್ರಿಯಾಗಿದ್ದಾಗೂ ಹಂಗೆ ಇದ್ರು, ಭಂಡಾರಿಗಳಾಗಿದ್ದಾಗೂ ಹಂಗೆ ಇದ್ರು, ಅನುಭವ ಮಂಟಪದ ರೂವಾರಿಯಾಗಿದ್ದಾಗೂ ಹಂಗೆ ಇದ್ರು. ಅಷ್ಟೇ ಅಲ್ಲ, ಕೊನೆಗೆ ಅವ್ರಿಗೆ ಗಡಿಪಾರ ಶಿಕ್ಷೆ ಆದಾಗ್ಲೂ ಕೂಡ ಅವರು ತಮ್ಮ ಆಲೋಚನೆಗಳಲ್ಲಿ ವ್ಯತ್ಯಾಸವನ್ನ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ, ನಮ್ಮ ರಾಜಕೀಯ ನಾಯಕರು, ಯಾಕಂತಂದ್ರೆ ಇವನ್ನ ನಾವು ನಮ್ಮ ನಿಮ್ಮಂತಹ ಸಾಮಾನ್ಯರು ಈ ರೀತಿಯಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ವಿಚಾರಗಳನ್ನ ಮಂಡಿಸ್ಬೋದು, ನಮ್ಮ ಸುತ್ತಮುತ್ತಲು ನಾವು ಈ ರೀತಿಯಾದ ಪರಿಸರವನ್ನ ಸೃಷ್ಟಿ ಮಾಡ್ಕೋಬಹುದು. ಆದ್ರೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಸೃಷ್ಟಿ ಆಗ್ಬೇಕು ಅಂತಂದ್ರ ರಾಜಕೀಯ ನಾಯಕರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೆ ಗುರು ಬಸವಣ್ಣನವರ ಈ ವಚನವನ್ನ ನಾವು ಜಾರಿಗೆ ತಂದಿವಿ ಅಂತಂದ್ರೆ ಏನ್ ಹೇಳ್ತಾರ ಅವರು, ಇವನ್ ಯಾರು ಇವನ್ ಯಾರು, ಇವ ಯಾರು ಇವ ಯಾರು ಇವ ಯಾರು ಅಂತ ನಾವ್ ಹೇಳ್ಬೇಡ್ರಿ. ಅದಕ್ಕೆ ತಮ್ಮ ಬಗ್ಗೆ ತಾವೇ ಹೇಳ್ಕೊತಾರ ಗುರು ಬಸವಣ್ಣನವರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಹೇಳ್ತಾರ. ಅವ್ರು ಯಾವಾಗ್ಲೂ ತಾವು ಹುಟ್ಟಿದ ಜಾತಿಯ ಬಗ್ಗೆ ಅವರು ಅಭಿಮಾನದಿಂದ ಹೇಳ್ಕೊಂಡಿಲ್ಲ. ಎಲ್ಲಿಯೂ ಕೂಡ ಅವ್ರು ಏನ್ ಮಾಡಿಲ್ಲ, ನಾನು ಮೇಲ್ಜಾತಿಯವ ನೀವೆಲ್ಲ ಕೀಳ್ಜಾತಿಯವರು ಅಂತ ಎಲ್ಲಿಯೂ ಕೂಡ ನಡ್ಕೊಂಡಿಲ್ಲ. ಸಾಮಾನ್ಯರೊಳಗ ಅತೀ ಸಾಮಾನ್ಯರಾಗಿ ಬದುಕಿದಂತವ್ರು ಯಾರು ಅಂತಂದ್ರೆ ಅದು ವಿಶ್ವಗುರು ಬಸವಣ್ಣನವರು. ಅದು ಆ ರೀತಿಯಾದ ಬದುಕನ್ನ ಬದುಕಲಿಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಆಗಂಗಿಲ್ಲ, ನಮ್ಮಿಂದಂತರೂ ಆಗುದೇ ಇಲ್ಲ. ಆದ್ರೆ ನಾವ್ ಏನ್ ಮಾಡಬಹುದು ಅಂತಂದ್ರ ಅವರು ನಡೆದು ಹೋದಂತ ದಾರಿ ಒಳಗ ಅವ್ರು ನಮಗ್ ರಾಜಮಾರ್ಗವನ್ನ ಹಾಕಿ ಕೊಟ್ಟಾರ. ಬರೇ ದಾರಿ ತೋರಿಸ್ಲಿಲ್ಲ ಅವರು ಕಲ್ಲು ಮುಳ್ಳಿನ ಹಾದಿ ಒಳಗ ನಡೆದು ಏನ್ ಮಾಡ್ಯಾರ ಅಂತಂದ್ರ ಆ ದಾರಿಯನ್ನ ಬಹಳ ಸುಗಮವಾಗಿ ಗೊಳಿಸ್ಬಿಟ್ಟಾರ, ರಾಜಮಾರ್ಗವನ್ನಾಗಿ ಮಾಡ್ಯಾರ. ನಾವೇನ್ ಮಾಡ್ಬೇಕಾಗೈತಿ ಅಂತಂದ್ರ ಗಟ್ಟಿ ಮನಸ್ಸು ಮಾಡ್ಕೊಂಡು ಆ ದಾರಿ ಒಳಗ ನಡಿಬೇಕಾಗೈತಿ. ಈ ಮೀಸಲಾತಿ, ಜಾತಿ ಪದ್ಧತಿ, ಕಂದಾಚಾರಗಳನ್ನ ನಾವು ಬಿಡಬೇಕು. ಯಾರಿಗೆ ಯೋಗ್ಯತೆ ಐತೋ ಅವ್ರನ್ನ ಮ್ಯಾಲ್ ತರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ಎಲ್ಲರಲ್ಲಿಯೂ ಸಮಾನತೆಯನ್ನ ಕಾಣ್ಬೇಕು. ಇದು ಯಾರಿಂದ ಸಾಧ್ಯ ಆಗ್ತದ್ರಿ ಅಂತಂದ್ರೆ ವಿಶ್ವಗುರು ಬಸವಣ್ಣನವರ ಒಂದು ಆಚರಣೆಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ಏನಾಗ್ತದ್ರಿ ಅಂತಂದ್ರ ಈ ರೀತಿಯಾದ ಒಂದು ವಿಚಾರಗಳು ನಮಗ ಸಹಜ ಅನಿಸ್ತಾವ. ಅವ್ರಿಗೆ ಅದು ಕಷ್ಟ ಅನಿಸ್ಲಿಲ್ಲ, ಇವನಾರವ ಅನಿಸ್ದಾಗ ಕಷ್ಟ ಅನಿಸ್ಲಿಲ್ಲ. ಕೊನೆಗೊಂದ್ ಮಾತು ಹೇಳ್ತಾರೋ, ಇವ ಬರೇ ಹಿಂಗ ಅನ್ನೋದಷ್ಟಲ್ಲ, ಇವ ನಮ್ಮವ ಎಂದೆನಿಸಯ್ಯ. ಬೇರೆದವ್ರು ಯಾರು ಅಂದ್ರೆ ಪ್ರಾಬ್ಲಮ್ ಅಲ್ಲ, ನಮ್ಮವ ಅನಿಸ್ಬಿಡು. ಕೊನೆಗೆ ಹೇಳ್ತಾರ ಅವ್ರು, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಎಷ್ಟು ಚಂದದಲ್ಲ ವಚನ. ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಮ್ಮ ಮನೆ ಮಗ ಅನಸ್ ಅಂತ ಹೇಳಿಲ್ಲ ಅವರು. ಅಲ್ಲಿಯೂ ಕೂಡ ತಮ್ಮ ದೊಡ್ಡತನವನ್ನ ತೋರಿಸ್ತಾರ ಅವರು. ನಿಮ್ಮ ಮಹಾಮನೆಯ ಮಗ. ಯಾರ ಮಹಾಮನೆಯ ಮಗ? ದೇವರ ಮಹಾಮನೆಯ ಮಗ. ಅಂದ್ರೆ ದೇವರ ಸೃಷ್ಟಿ ಒಳಗ ನಾವೆಲ್ಲರೂ ಒಂದೇ. ದೇವರು ಮಾಡಿರ್ತಕ್ಕಂಥದ್ದು ಎರಡೇ ಲಿಂಗ, ಅದು ಒಂದು ಹೆಣ್ಣು ಒಂದು ಗಂಡು ಅಂತಕ್ಕಂಥದ್ದು ಎರಡನ್ನೇ ಮಾಡಿದ್ದು. ಈ ಎಕ್ಸ್ಟ್ರಾ ಎಡಿಷನಲ್ ಏನದಾವಲ್ಲ ಅವನ್ನೆಲ್ಲ ನಾವು ಆ್ಯಡ್ ಮಾಡ್ಕೊಂತ ಬಂದೀವಿ, ಇವತ್ತಿಗೂ ಆ್ಯಡ್ ಮಾಡ್ಕೊಂತ ಹೊಂಟೀವಿ. ನಾವ್ ಇದನ್ನೆಲ್ಲ ಬಿಡಬೇಕು. ಬಿಟ್ಟಾಗ ಮಾತ್ರ ನಾವೇನ್ ಮಾಡ್ತೀವಿ, ಕುವೆಂಪು ಅವ್ರು ಹೇಳಿರ್ತಕ್ಕಂಥ ವಿಶ್ವ ಮಾನವತೆ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಕುವೆಂಪು ಅವರು ಕೂಡ ವಿಶ್ವ ಮಾನವತೆಯ ಬಗ್ಗೆ ಹೇಳ್ತಾರ. ಅವರು ಕೂಡ ಗುರು ಬಸವಣ್ಣನವರ ಅಧ್ಯಯನ ಮಾಡಿದ್ರು. ಇನ್ನೊಂದ್ ಕಡೆ ಸರ್ವಜ್ಞ ಹೇಳ್ತಾರೆ, ಊರಿಂಗೆ ದಾರಿಯನ್ನು ಆರು ತೋರಿದರೇನು. ಇವರು ಕೂಡ ಜಾತಿ ಪದ್ಧತಿ ವಿರುದ್ಧನೇ ಈ ವಚನವನ್ನ ಬರೆದಿದ್ದು. ನಾವೆಲ್ಲ ಹೋರಾಟ ಮಾಡೋದು ಯಾಕಡೆ ಇರ್ಬೇಕ್ರಿ ಅಂತಂದ್ರೆ ಸಂಪೂರ್ಣವಾಗಿ ಜಾತಿ ಪದ್ಧತಿ ನಿರ್ಮೂಲನೆ ಆಗ್ಬೇಕು. ಯಾವತ್ತಿದ್ರು ನಾವು ಗುರು ಬಸವಣ್ಣನವ್ರನ್ನ ಅಳವಡಿಸ್ಕೊಂಡಿವಿ ಅಂತಂದ್ರೆ ಇದನ್ನೆಲ್ಲಾ ಮಾಡೋದ್ರ ಕಡೆ ಒಂದು ಹೆಜ್ಜೆ ಇಡಬಹುದೇನೋ ಅನ್ನೋದು ನನ್ನ ಅಭಿಪ್ರಾಯ. ನಾವು ಸಂಪೂರ್ಣವಾಗಿ ಎಲ್ಲವನ್ನು ತೊಡೆದು ಹಾಕ್ತೀವಿ ಅಂತ ಹೇಳಂಗಿಲ್ಲ, ಆದ್ರೆ ಇವತ್ತಿನ ಪ್ರಯತ್ನ ನಮ್ಮ ಮುಂದೆ 100 ವರ್ಷಕ್ಕೆ ಎಲ್ಲೋ ಒಂದ್ ಕಡೆ ಫಲ ಕೊಡಬಹುದು. ಆದ್ರ ಪ್ರಯತ್ನ ಮಾಡುವಲ್ಲಿ ನಾವೇನಾಗ್ಬೇಕು ಅಂತಂದ್ರೆ ಪ್ರಯತ್ನವನ್ನ ಪ್ರಾರಂಭಿಸುವಲ್ಲಿ ಯಶಸ್ವಿಗಳಾಗ್ಬೇಕು. ಆಮೇಲೆ ಅದು ಪ್ರಯತ್ನ ತಾನಾಗ್ಲೇ ಫಲ ಕೊಡ್ಲಿಕ್ಕೆ ಶುರು ಆಗ್ತತಿ. ನಾವು ನಮ್ಮನ್ನ ನೋಡಿ ನಮ್ಮ ನೆರೆಹೊರೆಯವರು, ಅವ್ರನ್ನ ನೋಡಿ ನಮ್ಮ ಮಕ್ಕಳು ನೋಡಿ ನಮ್ಮ ಮೊಮ್ಮಕ್ಕಳು, ಈ ರೀತಿಯಾಗಿ ಜನರಿಂದ ಜನರೇಷನ್ ಇಂದ ಜನರೇಷನ್ಗೆ ಈ ರೀತಿಯಾದ ಮೌಲ್ಯಯುತ ಜೀವನಗಳು ಅವ್ರಿಗೆ ಏನಾಗ್ತಾವೋ, ಬೆಳಕಾಗ್ತಾವು, ದಾರಿ ಆಗ್ತಾವ. ಅದಕ್ಕೆ ನಾ ಹೇಳೋದಿಷ್ಟೇ, ಯಾಕೆ ಅವ್ರು ಧರ್ಮ ಗುರು ಆದ್ರು, ಯಾಕೆ ಅವ್ರು ವಿಶ್ವಗುರು ಆದ್ರು, ಯಾಕೆ ಅವ್ರು ಜಗಜ್ಯೋತಿ ಆದ್ರು ಅಂತಂದ್ರ ಈ ರೀತಿಯಾದ ಒಂದು ಅದ್ಭುತವಾದ ಆಲೋಚನೆಗಳನ್ನ ಸಹಜವಾಗಿ ಜನರ ಮನಸ್ಸಿಗೆ ಮುಟ್ಸಿದ್ರು. ಅವ್ರ ರೀತಿ ಇನ್ನೊಬ್ರು ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯದ್ಭುತವಾದ ಆಲೋಚನೆಗಳು, ಅತ್ಯದ್ಭುತವಾದ ವಿಚಾರಗಳನ್ನ ಅವ್ರೇನ್ ಮಾಡ್ತಾರೆ, ಜನರ ಮನಸ್ಸಿಗೆ ಮುಟ್ಟಿಸ್ತಾರ, ಜನರನ್ನ ಜೊತೆಗೆ ತಾವು ಆಚರಣೆಗೆ ತಗೊಂಡ್ಬರ್ತಾರ. ಅದಕ್ಕೆ ನಾವೆಲ್ಲ ಗುರು ಬಸವಣ್ಣನವರು ಹಾಕಿಕೊಟ್ಟಂತಹ ರಾಜಮಾರ್ಗದಲ್ಲಿ ರಾಜ ಗಾಂಭೀರ್ಯದಿಂದ ಹೋಗುವಂತಹ ತಾಕತ್ ನಮಗೆಲ್ಲ ಐತಿ. ಅದನ್ನ ನಾವು ಹೋಗುವಲ್ಲಿ ಮನಸ್ಸು ಮಾಡ್ಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.